टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप, नाम याद रखना। ಅದು ಕಾಯ್ದಿಟ್ಟ ಅರಣ್ಯ ಪ್ರದೇಶ. ಅಲ್ಲಿ ಯಾವುದೇ ರಸ್ತೆಯಾಗಲಿ ಅಥವಾ ಇನ್ನಿತರ ನಿರ್ಮಾಣ ಕಾರ್ಯಗಳನ್ನು ಅಲ್ಲಿ ಮಾಡೋದಕ್ಕೆ ಅವಕಾಶವೇ ಇಲ್ಲ. ಆದರೆ ಧಾರವಾಡದ ಕಾಯ್ದಿಟ್ಟ ಅರಣ್ಯ ಪ್ರದೇಶದಲ್ಲಿ ಬಹಿರಂಗವಾಗಿ ರಸ್ತೆ ಅಗಲೀಕರಣ ಮಾಡಿ ರಸ್ತೆ ನಿರ್ಮಾಣ ಮಾಡಲಾಗಿದೆ. ರಸ್ತೆಗಾಗಿ ಮರಕ್ಕೆ ಕೊಡಲಿ ಪೆಟ್ಟು, ನೂರಾರು ಮರಗಳನ್ನು ಧರೆಗುರುಳಿಸಿದ್ದಾರೆ. ವೃಕ್ಷಗಳನ್ನು ಕಡಿದು ಜಲ್ಲಿಕಲ್ ಹಾಕಿ ರಸ್ತೆ ನಿರ್ಮಿಸಿದ್ದಾರೆ. ಅಷ್ಟಕ್ಕೂ ಈ ರಸ್ತೆ ಅಗಲೀಕರಣ ನಡೆಯುತ್ತಿರುವುದು ಅರಣ್ಯ ಭೂಮಿಯಲ್ಲಿ. ಕಾಯ್ದಿಟ್ಟ ಅರಣ್ಯ ಪ್ರದೇಶದಲ್ಲಿ ರಸ್ತೆಗೆ ಡಾಂಬರೀಕರಣ, ಜಮೀನಿಗೆ ಹೋಗಲು ಅಡ್ಡದಾರಿ, ಮರಗಳಿಗೆ ಕೊಡಲಿ. ಇದು ಧಾರವಾಡದಿಂದ ಹಳಿಯಾಳಕ್ಕೆ ತೆರಳುವ ರಸ್ತೆ. ಅರಣ್ಯ ಪ್ರದೇಶದೊಳಗಿರುವ ಈ ಸಣ್ಣ ದಾರಿಯಲ್ಲಿ ಚಕ್ಕಡಿಗಳಷ್ಟೇ ಸಂಚರಿಸ್ತಾ ಇದ್ವು. ಆದ್ರೀಗ ಈ ರಸ್ತೆ ಅಗಲೀಕರಣ ಮಾಡಿ ಡಾಂಬರ್ ರಸ್ತೆ ನಿರ್ಮಿಸುತ್ತಿದ್ದಾರೆ. ಅಂದಹಾಗೆ ಠಾಕೂರ್ ಗುರು ದಯಾಳ್ ಸಿಂಗ್ ಅನ್ನೋರ ಜಮೀನನ್ನ ಶಾಸಕ ವಿನಯ್ ಕುಲಕರ್ಣಿ ಕುಟುಂಬ ಖರೀದಿಸಿದೆ. ಹೀಗಾಗಿ ಆ ಜಮೀನಿಗೆ ಹೋಗಲು ಚಕ್ಕಡಿ ರಸ್ತೆಯನ್ನ ಅಗಲೀಕರಣ ಮಾಡುತ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಆ 23-24 ಎರಡೂ ಜಮೀನನ್ನ ನಮ್ಮ ಭಾಗದ 71ರ ಶಾಸಕರಾದಂಥ ವಿನಯ್ ಕುಲಕರ್ಣಿ ಅವರ ಕುಟುಂಬದ ಸದಸ್ಯರ ಹೆಸರಲ್ಲಿ ಅದನ್ನು ಕೋರ್ಟ್ ನೊಂದು ಮಾಡಿಕೊಂಡಿದ್ದಾರೆ. ಕೋರ್ಟಲ್ಲಿ ಈ ಅಫಿಡೇಟ್ ಮಾಡಿ ನೊಂದು ಮಾಡಿಕೊಂಡಿರುವಂಥದ್ದು ನನಗೆ ಗಮನಕ್ಕಿದೆ. ಅದನ್ನು ಅವ್ರ ಕುಟುಂಬದವರೇ ಬಂದು ನಿಂತದನ್ನು ಸರ್ವೆ ಮಾಡಿಸಿದ್ದಾರೆ. ಫಾರೆಸ್ಟ್ದವರು ಯಾರದೋ ಮೇಲೆ ಕೇಸ್ ಹಾಕಿ ಯಾರಿಗೋ ಶೋಕಾಸ್ ನೋಟಿಸ್ ಕೊಟ್ಟು ಇದನ್ನ ಮುಚ್ಚಿಡುವಂತ ಕೆಲಸ ಮಾಡಬಾರದು. ಕಾಯ್ದಿಟ್ಟ ಅರಣ್ಯ ಪ್ರದೇಶದಲ್ಲಿ ಈ ರೀತಿ ರಸ್ತೆಗೆ ಅವಕಾಶವಿಲ್ಲ. ಆದ್ರೆ ಇಲ್ಲಿ ಎಲ್ಲಾ ನಿಯಮಗಳನ್ನು ಉಲ್ಲಂಘಿಸಲಾಗಿದೆ. ಜಾಗದ ಮಾಲೀಕರ ಮೇಲೆ ಎಫ್ಐಆರ್ ದಾಖಲಿಸಲಾಗಿದೆ. ಇದೇ ವೇಳೆ ಇಬ್ಬರು ಸಿಬ್ಬಂದಿಗೆ ಕಾರಣ ಕೇಳಿ ನೋಟಿಸ್ ನೀಡಲಾಗಿದೆಯಂತೆ. ಅಲ್ಲಿ ಕೆಲಸ ಸ್ಟಾಪ್ ಮಾಡಿದ್ವಿ. ಅದೇನಂತಂದ್ರೆ ಅದು ರಿಸರ್ವ್ ಫಾರೆಸ್ಟ್ ಅಲ್ಲಿ ಹಳೆಯ ಒಂದು ಕಾಲ್ದಾರಿ ಇತ್ತು. ಅಲ್ಲಿ ಅವ್ರು ಏನು ಮಾಡಿದ್ದಾರೆ, ತಮ್ಮ ಒಬ್ಬರು ಠಾಕೂರ್ ಗುರುದಯಾಳ್ ಸಿಂಗ್ ಅನ್ನೋರು ಏನು ಮಾಡಿದ್ದಾರೆ, ತಮ್ಮ ಜಮೀನಿಗೆ ಹೋಗಲಿಕ್ಕೆ ಆ ಕಾಲ್ದಾರಿನ ಮಣ್ಣು ಮತ್ತು ಕಡಿ ಹಾಕಿ ಅದನ್ನು ರೋಲ್ ಮಾಡಿ ಸ್ವಲ್ಪ ವೈಡ್ನಿಂಗ್ ಮಾಡಿಕೊಂಡು ಮಾಡಿದ್ದಾರೆ. ವೈಯಕ್ತಿಕ ಹಿತಾಸಕ್ತಿಗೆ ಮರಗಳ ಮಾರಣ ಹೋಮ ಮಾಡಿರುವುದಂತೂ ದುರಂತವೇ ಸರಿ. ನರಸಿಂಹಮೂರ್ತಿ ಪ್ಯಾಟಿ, TV9 ಧಾರವಾಡ.